ಎಲ್ಲರಿಗೂ ಹೆಂಗಿದ್ದಾರೆ ಎಲ್ಲರೂ ಆರಾಮಿದ್ದಾರೆ ಅಂತ ಅಂದ್ಕೊಂಡೇನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಸ್ಪೆಷಲ್ ಅಂದ್ರೆ, ಈಗ ನೀವು ಹಿಂದೆ ನಾನು ಬ್ಯಾಕ್ಗ್ರೌಂಡ್ ನೋಡಿ ಗೊತ್ತಾಗಿರ್ಬೇಕು ನಿಮಗೆ, ಸ್ವಲ್ಪ ಅನಿಸಿರ್ಬೋದು ಏನಪ್ಪ ಇದೆ ಅಂಥೇಳಿ. ಸೊ ಇವತ್ತಿನ ವ್ಲಾಗ್ ಒಳಗೆ ಶಿಪ್ ಒಳಗೆ ಊಟ ಎಲ್ಲಿ ತಯಾರು ಮಾಡ್ತಾರೋ, ಅಂದ್ರೆ ಅಡುಗೆ ಎಲ್ಲಿ ಮಾಡ್ತಾರೋ, ಕಿಚನ್ ರೂಮ್ ಹೆಂಗಿರ್ತೈತಿ ಅದನ್ನೆಲ್ಲ ತೋರಿಸ್ತೀನಿ. ನಡ್ರಿ ಹಂಗಿದ್ರೆ ಸ್ಟಾರ್ಟ್ ಮಾಡೋದು. ಕಿಚನ್ ಏರಿಯಾ ಏನಿತ್ತಲ್ಲ ಹಿಂಗೆ ಕಾಣ್ತಿತ್ತು ನೋಡ್ರಿ. ಈಗ ನಾನು ಹಿಂದೆ ನೋಡತ್ತಿರಲ್ಲ, ಇದೆಲ್ಲ ಪೂರ್ತಿ ಕಿಚನ್ ಏರಿಯಾನ. ಇಲ್ಲೆಲ್ಲ ಪ್ಲೇಟ್ ಅದು ಆಗಲಿ ಮತ್ತು ಪೂರ್ತಿ ಅಡುಗೆ ಮಾಡೋದಾಗಲಿ, ಪ್ಲೇಟ್ ಅದು ತೊಳೆಯೋದಾಗಲಿ ಎಲ್ಲ ಇಲ್ಲೇ ಮಾಡ್ತಾರೋ. ಈಗ ನಾವು 1 by 1 ಸ್ಟಾರ್ಟ್ ಮಾಡ್ತೀನಿ, ನೋಡ್ಕೋತ ಹೋಗ್ರಿ. ಈಗ ನೀವು ನೋಡ್ಬೋದು ಇವೇನಿದಾವಲ್ಲ ಗುಂಡ ಇವ ಹಾಟ್ ಪ್ಲೇಟ. ಅಡುಗಿನೊಳಗೆ ಗ್ಯಾಸ್ ಇರೋದಿಲ್ಲ. ಸೊ ಇವೆಲ್ಲ ಎಲೆಕ್ಟ್ರಾನಿಕ್ ಹಾಟ್ ಪ್ಲೇಟ್. ಇಲ್ಲಿಂದ ನೋಡ್ರಿ, ಇಲ್ಲಿ ಸ್ವಿಚ್ ಇದಾವೆ. ಸೊ ಅದ್ರ ತೆಳಗೆ ಇಲ್ಲಿ ನೀವು ನೋಡ್ಬೋದು, ಇದೇನಪ್ಪ ಅಂದ್ರೆ ಇದು ಒಂದು ಭಟ್ಟಿ ಟೈಪ್. ಅಂದರೆ ಬ್ರೆಡ್ ಅದು ಮಾಡೋದಾಗಲಿ, ಏನೋ ಒಂದು ಐಟಮ್ ಬ್ರೆಡ್ದು ಐಟಮ್ ಮಾಡೋದಾಗಲಿ, ಇಲ್ಲಿ ನಾವೀಗ ಧಾಬಾ ಒಳಗೆ ಹೆಂಗೆ ಭಟ್ಟಿ ಇರ್ತಿತ್ತಲ್ಲ, ಅದು ರೊಟ್ಟಿ ಮಾಡೋ ಸಂಬಂಧ ಆ ಟೈಪ. ಮತ್ತು ಏನಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಇದೇನಿತ್ತಲ್ಲ, ಏನೋ ಒಂದು ಅಡುಗೆ ಫ್ರೈ ಮಾಡೋದಿರಲಿ, ಚಿಕನ್ ಫ್ರೈ ಅದು ಮಾಡೋದಿರಲಿ, ಇಲ್ಲಾದ್ರೆ ಯಾವುದೋ ಒಂದು ಐಟಮ್ ಫ್ರೈ ಅದು ಮಾಡೋದಿತ್ತಂದ್ರೆ ಇಲ್ಲಿಂದ ಮಾಡ್ಬೋದು ನಾವು ಡೈರೆಕ್ಟ. ಮತ್ತು ಜಾಸ್ತಿ ಹೊಲಸು ಆಗಬಾರ್ದು ಅಂಥೇಳಿ ಇಲ್ಲಿ ಮ್ಯಾಗಿನ ಸೈಡ್ ಇದೇ ಐತಿ, ಚಿಮ್ನಿನೂ ಐತಿ. ಇದನ್ನು ತೆಗಿಯೋದ ವೀಕ್ಲಿ ಇಲ್ಲಾಂದ್ರೆ ಪರ್ 15 days ತೆಗೆದು ಸ್ವಚ್ಛ ಮಾಡ್ತಾರೆ. ಸೊ ಇದೆಲ್ಲ ಏನೈತಿಲ್ಲ, ಇದು ಅಡುಗೆ ಮಾಡೋದು ಮೇನ್. ಇದೆಲ್ಲ ಸಿಸ್ಟಮ ಇಲ್ಲಿಂದ ಕಂಟ್ರೋಲ್ ಆಗ್ತೈತಿ. ಇವು ಎರಡು ಏನಿದಾವಲ್ಲ ಇಲ್ಲಿಂದ ಕಂಟ್ರೋಲ್ ಆಗ್ತೈತಿ. ಈಗ ಬೈ ಚಾನ್ಸ್ ಬಾರ್ಬಿಕ್ಯೂ ಅದು ಮಾಡೋದಿತ್ತಂದ್ರೆ ಇದೇನಿತ್ತಲ್ಲ ಈ ಪ್ಲೇಟ್ ಮ್ಯಾಗ ಮಾಡ್ತಾರೋ. ಮತ್ತು ಇಲ್ಲೇನಿತ್ತಲ್ಲ ಎಲ್ಲ ಇವು ಚಮಚ ಅದು ಇರಲಿ, ಹಿಟ್ಟಾಗಿರಲಿ, ಇವೆಲ್ಲ ಸಾಮಾನು ಹಂಗೆ ತವಾ ಅದು ಆಗಿರಲಿ ಇಲ್ಲಿಟ್ಟಿದ್ದಾರೋ. ಹಂಗೆ ಇದ್ರ ಮ್ಯಾಗ ಇಲ್ಲೇನಿತ್ತಲ್ಲ ಇವೆಲ್ಲ ಮಸಾಲೆ ಐಟಮ್ ಇಟ್ಟಿದ್ದಾರೋ. ಮತ್ತು ಹಂಗೆ ಈ ಸೈಡು ಐತಿ ಎಲ್ಲ ಮ್ಯಾಗ ಸಾಮಾನು ಇಡೋಕೆ ಜಾಗ ಇರ್ತೈತಿ. ಮ್ಯಾಗ ನೋಡ್ಬೋದು ನೀವು, ಬೌಲ್ ಅದು ಇದಾವೆ, ಗ್ಲಾಸ್ ಅದು ಇದಾವೆ. ಇಲ್ಲೇ ಕೆಳಗಡೆ ಚಮಚ ಅದು ಇದಾವೆ. ಹಂಗೆ ಎಕ್ಸ್ಟ್ರಾ ಪ್ಲೇಟ್ ಅದು ಇಡೋದ, ಇಲ್ಲೆಲ್ಲ ನೋಡ್ಬೋದು ನೀವು ಪ್ಲೇಟ. ಈಗೇನು ನೀವು ಇಲ್ಲಿ ನೋಡತ್ತಿರಲ್ಲ, ಇದು ಫೈರ್ ಬ್ಲ್ಯಾಂಕೆಟ್ ಅಂತೇಳಿ ಇದೊಂದು ಸಣ್ಣ ಬಾಕ್ಸ್ ಇತ್ತಲ್ಲ, ಇದು ಭಾಳ ಇಂಪಾರ್ಟೆಂಟ್. ಫೈರ್ ಬ್ಲ್ಯಾಂಕೆಟ್ ಅಂದರೆ ಒಂದು ಬಟ್ಟೆ ಇರ್ತೈತಿ, ಬಟ್ ಬೈ ಚಾನ್ಸ್ ಯಾವಾಗ್ರೆ ಉರಿಯೋದು ಹತ್ತಿತ್ತಂದ್ರೆ ಎಸ್ಕೇಪ್ ಆಗೋ ಸಂಬಂಧ ಅದನ್ನ ನೀವು ಪೂರ್ತಿ ಮೈ ಮ್ಯಾಗ ಹೊತ್ಕೊಂಡು ನಾವು ಎಸ್ಕೇಪ್ ಆಗ್ಬೋದು. ಭಾಳ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ಯಾರೋ ಒಬ್ರು ಕುಕ್ ಇದ್ರಂದ್ರೆ ಫಸ್ಟ್ ಅದನ್ನ ಬಂದು ಕೂಡಲೇ ಚೆಕ್ ಮಾಡ್ಬೇಕು ಕಿಚನ್ ಒಳಗೆ. ಯಾಕಂದ್ರೆ ಯಾವಾಗೂ ಏನಾಗ್ತಿದ್ದು ಗೊತ್ತಿರಂಗಿಲ್ಲ. ಸೊ ಅದು ಒಂದು ಭಾಳ ಇಂಪಾರ್ಟೆಂಟ್. ಈಗ ನೀವು ನೋಡತ್ತಿರಲ್ಲ, ಈ ಮಷೀನ್ ಹಿಟ್ ರುಬ್ಬೋ ಮಷೀನ್ ಇದೆ. ಯಾಕಂದ್ರೆ ಹಡಗೊಳಗೆ ಇಷ್ಟು ಜನ ಇರ್ತೇವೆ, ಒಬ್ಬರ ಇಬ್ಬರ ಕುಕ್ಗಳ ಯಾವಾಗ ಅಡುಗೆ ಮಾಡೋರೆಲ್ಲ ಅದ್ರ ಸಂಬಂಧಿಸು ಇದು ಒಂದು ಏನಾಯ್ತು ಮೈದಾ ಹಾಕೋದ ಆಟೋಮೆಟಿಕ್ ಅದೆಲ್ಲ ಕಲಿಸಿ ಎಲ್ಲ ರೆಡಿ ಮಾಡಿ ಕೊಟ್ಬಿಡ್ತೈತಿ. ಇದೊಂದು ಭಾಳ ಇಂಪಾರ್ಟೆಂಟ್. ಸೊ ಎಲ್ಲರಿಗೂ ಒಂದು ಡೌಟ್ ಇರ್ತೈತಿ, ಅಡುಗೆ ಮಾಡೋಕೆ ಎಲ್ಲರೂ ಆಳೋದು ಇರ್ತಾರೋ, ಬಟ್ ಪ್ಲೇಟ್ ನೀವು ಊಟ ಮಾಡಿದ ಕೂಡಲೇ ತೊಳಿತಾರೆ ಯಾರ. ಸೊ ಈಗ ನೀವೇನಿದೆ ಹಿಂದೆ ವಾಷಿಂಗ್ ಮಷಿನ್ ಗತ್ಲೆ ಕಾಣತಿತ್ತಲ್ಲ, ಇದು ಡಿಶ್ ವಾಷರ್ ಅಂತಾರೆ ಇದಕ್ಕೆ. ಇದ್ರೊಳಗೆ ಏನೇನು ಮಾಡೋದಿಲ್ಲ, ಪ್ಲೇಟ್ ಎಲ್ಲ ಊಟ ಆದ ಕೂಡಲೇ ಅವ್ರನ್ನ ಏನು ಮಾಡೋದಂದ್ರೆ ಇದ್ರೊಳಗೆ ಹಾಕಿಬಿಡೋದ, ಸ್ವಚ್ಛ ಎಲ್ಲ ತೊಳೆದ ಮತ್ತು ರಿಟರ್ನ್ ಮಾಡಿಬಿಡ್ತೈತಿ ನಮಗೆ. ಈಗ ನೀವು ನೋಡ್ಬೋದು, ಇಲ್ಲಿಂದ ಓಪನ್ ಆಗ್ತೈತಿ ನೋಡ್ರಿ, ಹಿಂಗಿರ್ತೈತಿ ಒಳಗೆ. ಇಲ್ಲಿ ಬೆಸಿನ್ ಐತಿ. ಮತ್ತು ಅಂದರೆ ಇದ್ರೊಳಗೆ ಅದು ಡೈರೆಕ್ಟ್ ಹಂಗೆ ಮುಸ್ರಿ ಇದ್ದಾಗ ಒಗೆಯೋದಿರಂಗಿಲ್ಲ. ಇದ್ರೊಳಗೆ ಒಂದು ಸ್ವಲ್ಪ ನೀರೊಳಗೆ ಇದು ಮಾಡಿ ಆಮೇಲೆ ಇದ್ರ ಹಾಕೋದಿರ್ತೈತಿ. ಇಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಸಾಮಾನು ಇಟ್ಟಿದ್ದಾರೆ. ಮತ್ತು ಅಂದ್ರೆ ನಮ್ಮ ನೈಫ್ ಆಗಲಿ, ಚಾಕು ಆಗಲಿ ಎಲ್ಲ ಇದ್ರೋಗಿದ್ದಾವೆ. ಇದ್ರಾಗೂ ಮತ್ತೊಂದು ಸ್ವಲ್ಪ ಎಕ್ಸ್ಟ್ರಾ ಸಾಮಾನು ಇದಾವೆ. ಮತ್ತು ಇದೇನಪ್ಪ ಅಂದ್ರೆ, ಇದೇನು ಲೈಟ್ ಅದು ಕಾಣತ್ತಾವಲ್ಲ ಇಲ್ಲಿ, ಇದ್ರೊಳಗೆ ಇದು ಒಂದು ಸಣ್ಣ ಫ್ರಿಜ್ಜ. ಅಂದರೆ ಇದ್ರದ್ದು ಟೆಂಪ್ರೇಚರ್ ಏನು ಪೂರ್ತಿ ಫ್ರಿಜ್ ಗತ್ಲೆ ಇರೋಂಗಿಲ್ಲ, ಬಟ್ ನಾವು ಇದ್ರಾಗೂ ಸ್ಟೋರ್ ಮಾಡ್ಬೋದು ಸಾಮಾನು.
ಇವೆಲ್ಲ ಗಾರ್ಬೇಜ್ ಬಾಕ್ಸ. ಒಂದು ಡೊಮೆಸ್ಟಿಕ್ ವೇಸ್ಟ್ ಇರ್ತೈತಿ, ಒಂದು ಫುಡ್ ವೇಸ್ಟ್ ಇರ್ತೈತಿ. ಎರಡೂ ಮಿಕ್ಸ್ ಮಾಡೋದಿರಂಗಿಲ್ಲ. ಹಂಗೆ ಒಂದು ಫೈರ್ ಎಕ್ಸ್ಟಿಂಗ್ವಿಷರು ಇರ್ತೈತಿ ಇನ್ ಕೇಸ್ ಆಫ್ ಎಮರ್ಜೆನ್ಸಿ. ಮತ್ತೇನ ಅಂದ್ರೆ ಈ ಸೈಡು ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ ಐತಿ. ಮತ್ತು ಇದೆಲ್ಲ ಬಾಂಡೆ ಅಂದ್ರೆ ನಮ್ಮ ಏನು ಡಿಶ್ ವಾಶ್ ಮಾಡೋ ಸಂಬಂಧ ಏನೇನು ಸೋಪ್ ಅದು ಇರ್ತಾವಲ್ಲ, ಡಿಟರ್ಜೆಂಟ್ ಅದು ಎಲ್ಲ ಇದ್ರೋಗಿದಾವು. ಸೊ ಎಲ್ಲರಿಗೂ ಒಂದು ಡೌಟ್ ಏನಿರ್ತೈತಿ ಅಂದ್ರೆ ಹಡಗಳು ಅಡುಗೆ ಯಾರು ಮಾಡ್ತಾರೋ, ಅಡುಗೆ ಮಾಡೋಕೆ ಅಲ್ಲಿ ಜಾಗ ಇರ್ತೈತೇನ. ಸೊ ಅದ್ರ ಸಂಬಂಧ ಈ ವಿಡಿಯೋ ಮಾಡಿದ್ದನ್ನ. ಎಲ್ಲ ಹಡಗಿನೊಳಗೂ ಎಷ್ಟು ಸಣ್ಣದಿರಲಿ ಮತ್ತು ದೊಡ್ಡದಿರಲಿ, ಎಲ್ಲ ಹಡಗಿನೊಳಗೆ ಕಿಚನ್ ಏರಿಯಾ ಇರ್ತೈತಿ. ಅದಕ್ಕೆ ನಾವು ಗ್ಯಾಲಿ ಅಂತ ಹೇಳಿ ಕರಿತೀವಿ. ಮತ್ತು ಎಲ್ಲ ಹಡಗಿನೊಳಗೂ ಬೋಟ್ ಇರಲಿ, ಸಣ್ಣದೊಂದು ಬೋಟ್ ಇರಲಿ, ಬೇಕಾದ್ರೆ ದೊಡ್ಡ ಹಡಗಿರಲಿ, ಅದ್ರೊಳಗೆ ಚೀಫ್ ಕುಕ್ಕ ಮೆಸ್ ಬಾಯ ಹಿಂಗೆ ಇರ್ತಾರೋ. ಅಂದ್ರೆ ದೊಡ್ಡ ಹಡಗಿತ್ತಂದ್ರೆ ಚೀಫ್ ಕುಕ್ ಮತ್ತು ಮೆಸ್ ಬಾಯ್ 3 ಜನ ಇರ್ತಾರೋ. ಮತ್ತು ಸಣ್ಣ ಹಡಗಿತ್ತಂದ್ರೆ ಅದ್ರೊಳಗೆ ಬರೀ ಒಬ್ಬರು ಕುಕ್ ಇರ್ತಾರೋ. ಬಟ್ ಎಲ್ಲ ಹಡಗೊಳಗೂ ಇರ್ತಾರೆ. ಅದ್ರ ಸಂಬಂಧ ನಾ ಈ ವಿಡಿಯೋ ಮಾಡಿದ್ದೆ. ಯಾಕಂದ್ರೆ ಭಾಳ ಜನರಿಗೆ ಡೌಟ್ ಇರ್ತೈತಿ. ಸೊ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆಗಿತ್ತಂದ್ರೆ ಲೈಕ, ಶೇರ, ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್. ಹೊಸವಾಗಿದ್ರೆ ಅಂದ್ರೆ ಸಪೋರ್ಟ್ ಮಾಡಿರಿ. ಅನ್ಕ ಮತ್ತೆ ಸಿಗೋನು ನೆಕ್ಸ್ಟ್ ವಿಡಿಯೋ ಒಳಗೆ. ಜೈ ಹಿಂದ್, ಜೈ ಕರ್ನಾಟಕ.